ನಮಸ್ಕಾರ. 10 ಗಂಟೆಗೆ 10 ನಿಮಿಷಗಳ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಬಗ್ಗೆ ಸ್ಟಡಿ ಮಾಡೋಣ. ಸಂತೋಷಕ್ಕೆ ದಾರಿ ಇಲ್ಲ, ಸಂತೋಷವೇ ದಾರಿ. ಪ್ರಬಂಧವನ್ನು ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ದಿನಪತ್ರಿಕೆಯನ್ನು ಆಧರಿಸಿ ನೋಡೋಣ. ಇದು UPSC 2024ರಲ್ಲಿ ಈ ಒಂದು ಎಥಿಕಲ್ ಎಸ್ಸೆ ಬಂದಿತ್ತು. ಎನ್ಜಾಕ್ ವರ್ಸಸ್ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಕಿಂಗ್ ಕಾನೂನು ಮಸೂದೆ 2024 ಏನು ಹೇಳಿದೆ ಅಂಥೇಳಿ ನೋಡೋಣ. ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಅನ್ನು ಕಾನೂನುಬದ್ಧಗೊಳಿಸಬೇಕೇ ಅಂತಕ್ಕಂಥದ್ದು ಈಗಾಗಲೇ ಒಂದು ಸರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ದಲ್ಲಿ ಈ ಎಸ್ಸೆ ಬಂದಿತ್ತು. ಆನ್ಲೈನ್ ಗೇಮಿಂಗ್ ಲೂಡೋ, ಸುಪ್ರೀಂ ಗೋಲ್ಡ್, ರಮ್ಮಿ ಸೈಕಲ್, ಕ್ಯಾರಮ್ ಕ್ಲಾಸ್, ಬಬಲ್ ಶೂಟರ್ ಇವೆಲ್ಲವೂ ಕೂಡ ಆನ್ಲೈನ್ ಗೇಮಿಂಗ್ಗಳು. ಇವುಗಳನ್ನು ಕಾನೂನುಬದ್ಧಗೊಳಿಸಬೇಕೇ ಅಥವಾ ಈಗಾಗಲೇ ಇವುಗಳಿಗೆ ಯಾವುದಾದ್ರೂ ಕಾನೂನುಗಳಿದೆಯೇ? ಕಾನೂನುಬದ್ಧಗೊಳಿಸಬೇಕಾಗಿತ್ತಂದರೆ ಕೇಂದ್ರ ಸರ್ಕಾರಗೊಳಿಸಬೇಕೋ ರಾಜ್ಯ ಸರ್ಕಾರಗೊಳಿಸಬೇಕೋ ಎಂಬ ಹಲವಾರು ಮಾಹಿತಿಗಳು ಇವತ್ತಿನ ಪ್ರಜಾವಾಣಿ ನ್ಯೂಸ್ ಪೇಪರ್ದಲ್ಲಿ ಬಂದಿದೆ. ದಯವಿಟ್ಟು ಓದಿ. ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ನಿಯಂತ್ರಣಕ್ಕೆ ರಾಜ್ಯಗಳೇ ಕಾನೂನು ರೂಪಿಸಿಕೊಳ್ಳಲಿ ಎಂದು ಲೋಕಸಭೆ ಬುಧವಾರ ಕಲಾಪದಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ. ಅಂದರೆ ಕೇಂದ್ರ ಸರ್ಕಾರ ಈ ಒಂದು ಬಾಲನ್ನು ರಾಜ್ಯ ಸರ್ಕಾರದ ಅಂಗಳಕ್ಕೆ ಎಸೆದಿದೆ ಅಂತ ನಾವು ಹೇಳ್ಬೋದು. ಸರ್ಕಾರದ ನಿಯಂತ್ರಣಗಳನ್ನ ತಪ್ಪಿಸಿಕೊಂಡು ನಾಯಿ ಕೊಡೆಯಂತೆ, ನೋಡಿ ವರ್ಡ್ಗಳನ್ನ ಯಾವ ಥರ ಬಳಸಿದ್ದಾರೆ, ನಾಯಿ ಕೊಡೆಗಳಂತೆ ವ್ಯಾಪಕವಾಗುತ್ತಿರುವ ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಿನ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂಬ ಪ್ರಬಲ ಬೇಡಿಕೆ ವ್ಯಕ್ತವಾದ ಕಾರಣ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಮೇಲಿನಂತೆ ಉತ್ತರಿಸಿದರು. ನೋಡಿ, ಇಲ್ಲಿ ಅಬ್ಜೆಕ್ಟಿವ್ ಟೈಪ್ಗೆ ಒಂದು ವಿಷಯ ಗೊತ್ತಾಯಿತು. ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವರು ಯಾರಿದ್ದಾರೆ? ಅಶ್ವಿನಿ ವೈಷ್ಣವ್ ಅವರಿದ್ದಾರೆ. ಅಶ್ವಿನಿ ವೈಷ್ಣವ್ ಅವರು ಮಾಜಿ IAS ಅಧಿಕಾರಿ. ನಿಮಗೆ ನೆನಪಿರಲಿ, ಒಬ್ಬರು IAS ಅಧಿಕಾರಿಯಾಗಿದ್ದುಕೊಂಡು ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ವಿಚಾರಿಸಿ. ಓಕೆ. ದಯಾನಿಧಿ ಮಾರನ್ ಅಂತ ಒಬ್ಬರಿದ್ದಾರೆ, DMK ಸಂಸದ ಅವರು ಹೇಳ್ತಾರೆ, ಆನ್ಲೈನ್ ಗೇಮಿಂಗ್ ವಿರುದ್ಧ ಕ್ರಮ ಕೈಗೊಳ್ಳುವ ನೈತಿಕ ಜವಾಬ್ದಾರಿ ನಿರ್ವಹಿಸಲು ಕೇಂದ್ರ ಸರ್ಕಾರ ಸಂಕೋಚವೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ತಮಿಳುನಾಡು ಸರ್ಕಾರ ಈಗಾಗಲೇ ಆನ್ಲೈನ್ ಗೇಮಿಂಗ್ ಸೈಟ್ಗಳನ್ನು ನಿಷೇಧಿಸಿದೆ. ಇದು ಎಸ್ಸೆದಲ್ಲಿ ಹಾಕಬೇಕಾಗಿರ್ತಕ್ಕಂತಹ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಪ್ರಾಕ್ಟೀಸ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಈ ಒಂದು ವಿಷಯದಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಮಾಡಿದವರು ಯಾರು ಅಂತ ಹಾಕ್ಬೋದು. ಅದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಸಚಿವ ವೈಷ್ಣವರು ಉತ್ತರ ಕೊಡ್ತಾರೆ, ರಾಜ್ಯ ಪಟ್ಟಿಗೆ ಬರುವ ವಿಷಯಗಳ ಮೇಲೆ ಕಾನೂನು ರೂಪಿಸುವ ನೈತಿಕತೆ ಮತ್ತು ಕಾನೂನು ಅಧಿಕಾರವನ್ನು ಸಂವಿಧಾನವು ರಾಜ್ಯಗಳಿಗೆ ವಹಿಸಿದೆ ಅಂತ ಹೇಳ್ತಾರೆ. ಹಾಗಾದರೆ ಪ್ರಸ್ತುತ ಆನ್ಲೈನ್ ಗೇಮ್ ಬಗ್ಗೆ ಕಾನೂನುಬದ್ಧಗೊಳಿಸುವ ಬಗ್ಗೆ ಅಥವಾ ಅವುಗಳ ಮೇಲೆ ಕಾನೂನು ಮಾಡುವ ಬಗ್ಗೆ ಸಂಪೂರ್ಣ ಅಧಿಕಾರ ರಾಜ್ಯಗಳ ಪಾಲಿಗಿದೆ ಅಂತೇಳಿ ನಾವು ಹೇಳ್ಬೋದು. ಇದನ್ನೇ ನಾವು ಪೀಠಿಕಾ ರೂಪದಲ್ಲಿ ಮೊದಲಿಗೆ ಬರಿಬೋದು. ಇದೆಲ್ಲ ಏನು ಡಿಸ್ಕಷನ್ ಮಾಡಿದೆಲ್ಲ ಅದನ್ನು. ಜೊತೆಗೆ 1410ಕ್ಕೂ ಹೆಚ್ಚು ಗೇಮಿಂಗ್ ವೆಬ್ಸೈಟ್ಗಳನ್ನು ನಿಷೇಧಿಸಲಾಗಿದೆ. ದೂರು ಆಧರಿಸಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 112 ನೆನಪಿಟ್ಟುಕೊಳ್ಳಿ, 112 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂಥೇಳಿ ಸಚಿವರು ಹೇಳಿದ್ದಾರೆ. ಓಕೆ. ತೆಲಂಗಾಣದಲ್ಲಿ SIT ರಚನೆ, ಇದು ಕೂಡ ಬೆಸ್ಟ್ ಪ್ರಾಕ್ಟೀಸ್. ಈ ವಿಷಯದಲ್ಲಿ ಅತ್ಯುತ್ತಮ ಪದ್ಧತಿಗಳನ್ನು ಎಲ್ಲಿ ನಿರ್ವಹಿಸಿದ್ದಾರೆ ಅನ್ನೋದು ಬರೆಯೋದಕ್ಕೆ ಅನುಕೂಲ. ಆನ್ಲೈನ್ ಬೆಟ್ಟಿಂಗ್ ಮತ್ತು ರಮ್ಮಿ ಆ್ಯಪ್ಗಳ ತನಿಖೆಗಾಗಿ ವಿಶೇಷ ತನಿಖಾ ದಳವನ್ನು ರಚಿಸಲು ತೆಲಂಗಾಣ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದರು. ಬೆಟ್ಟಿಂಗ್ ಆ್ಯಪ್ ಪರ ಪ್ರಚಾರ ಮಾಡುವ ಸಾಮಾಜಿಕ ಮಾಧ್ಯಮ ಇನ್ಫ್ಲೂಯೆನ್ಸರ್ಗಳು, ಚಿತ್ರ ತಯಾರಿಯರ ವಿರುದ್ಧ ಹೈದರಾಬಾದ್ನಲ್ಲಿ ದೂರು ದಾಖಲಾಗಿರುವ ಬೆನ್ನಲೆಯಲ್ಲೇ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಅಂದರೆ ನಮ್ಮ ಯುವಕರನ್ನು ಅತಿ ಹೆಚ್ಚಾಗಿ ಹಾದಿ ತಪ್ಪಿಸುತ್ತಿರುವವರು ಯಾರು ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು, ಜೊತೆಗೆ ಚಿತ್ರ ತಾರೆಯರು, ಸೆಲೆಬ್ರಿಟಿಗಳು, ಇವರೆಲ್ಲರೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ನಾವು ಕಂಡುಕೊಂಡಾಗ ಸತ್ಯ ತಿಳಿದು ಬರುತ್ತೆ. ಅದ್ಭುತವಾಗಿ ಬರೆದಿದ್ದಾರೆ ದೀಪಾ ಹಿರೇಗುತ್ತಿಯವರು. ಇವರು ಬರೆದಿರ್ತಕ್ಕಂತಹ ಸಾಕಷ್ಟು ಆರ್ಟಿಕಲ್ಸ್ಗಳು ನಿಮಗೆ ಎಸ್ಸೆ ಮಟೀರಿಯಲ್ ಆಗತ್ತೆ. ಓಕೆ, ಇವತ್ತಿನ ನ್ಯೂಸ್ ಪೇಪರ್ದಲ್ಲೇ ಬಂದಿದೆ ನೋಡಿ, ಎಷ್ಟು ಕಾಕತಾಳೀಯ ಇದು. ನೀವು ಇವ್ರು ಬರೆದಿದ್ದನ್ನು ಪೀಠಿಗೆ ಹಾಕ್ಬೋದು. ಇಲ್ಲೇ
ಪ್ರತಿ IPL ಸೀಸನ್ ಪ್ರಾರಂಭವಾದ ಕೂಡಲೇ 30ರಿಂದ 40 ಮಂದಿ ತರುಣರು ಊರು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಒಬ್ಬರು ಶಾಸಕರು ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ತಂದೆ ತಾಯಿ, ಹೆಂಡತಿ, ಮಕ್ಕಳು ಅಳುತ್ತಾ ಹೀಗೆ ಕಾಣೆಯಾದ ತಮ್ಮವರನ್ನು ಹುಡುಕಿ ಕೊಡಿ ಎಂದು ಗೋಗರೆಯುವುದನ್ನು ಕೂಡ ನಾವು ದಿನನಿತ್ಯ ನೋಡುತ್ತಿದ್ದೇವೆ. 2023ರಲ್ಲಿ ಚಿತ್ರದುರ್ಗದ 23 ವರ್ಷದ ರಂಜಿತಾ ಸಾಲಗಾರರ ಕಿರುಕುಳ ತಾಳಲಾರದೆ ತನ್ನ 2 ವರ್ಷದ ಮಗುವನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಳು. ಇದಕ್ಕೆ ಕಾರಣ ಅವಳ ಗಂಡ ದರ್ಶನ್ IPL ಬೆಟ್ಟಿಂಗಾಗಿ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲ ಮಾಡಿದ್ದ. ಅದೇ ರೀತಿ ಬ್ಯಾಂಕ್ ಉದ್ಯೋಗಿ ಒಬ್ಬ ಬ್ಯಾಂಕಿಗೆ ಸೇರಿದ ಕೋಟ್ಯಾಂತರ ಹಣವನ್ನು ಕದ್ದು ಸೀಕಿ ಹಾಕಿಕೊಂಡು ಜೈಲು ಪಾಲಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮೈಸೂರಿನಲ್ಲಿ ಸಿಕ್ಕವರ ಹತ್ತಿರ ಸಾಲ ಮಾಡಿದ್ದ ಅಣ್ಣ, ತಮ್ಮ ಹಾಗೂ ತಮ್ಮನ ಹೆಂಡತಿ ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಬೀದರಿನಲ್ಲಿರುವ ಯುವಕನೊಬ್ಬ ಇಂತಹದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ. ನಾವು ಇಲ್ಲಿಯವರೆಗೆ ರೈತರ ಆತ್ಮಹತ್ಯೆ ಬಗ್ಗೆ ಎಸೆ ಬರಿತಾ ಇದ್ದೀವಿ. ಈಗ ಆನ್ಲೈನ್ ಗೇಮ್ಗಳನ್ನು ಆಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ನೋಡಿದರೆ ನಮಗೂ ಕೂಡ ಬೇಜಾರಾಗುತ್ತೆ. ಸೊ ದಟ್ ಇಂತಹ ನೈಜ ಕಥೆಗಳನ್ನು ತಾವು ಪೀಠಿಕಾ ಭಾಗದಲ್ಲಿ ಹಾಕಿದರೆ ನಿಮ್ಮ ಪೀಠಿಕೆ ಅದ್ಭುತವಾಗಿ ಆಗತ್ತೆ. ಸುಳ್ಳೋ ಪಳ್ಳೋ ಕಥೆಗಳನ್ನು ಬರೆಯಬೇಡಿ. ನಾನು ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ದೀಪಾ ಹಿರಗುತ್ತಿಯವರು ಬರಿತಾ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಆನ್ಲೈನ್ ಬೆಟ್ಟಿಂಗ್ ಅಂತಕ್ಕಂಥದ್ದು ಮೋಹಕವಾದ ಮಾಯಾಜಾಲ. ಮೋಹಿನಿಯಂತೆ ಆಕರ್ಷಿಸುತ್ತೆಂದು ಹೋದರೆ ಒಳಗೆ ಭಸ್ಮಾಸುರ ಬದುಕನ್ನೇ ಸುಟ್ಟು ಹಾಕಲು ಕಾಯುತ್ತಿರುತ್ತಾನೆ. ದಿಸ್ ಈಸ್ ಕಾಲ್ಡ್ ಇಮೇಜ್. ಇಮೇಜ್ ಅಂದರೆ ಕಾವ್ಯ ಪ್ರತಿಮೆ. ಇಮೇಜ್ ಅಂದರೆ ಏನಪ್ಪ? ಕಾವ್ಯ ಪ್ರತಿಮೆ ಅಂತ ಕರಿತೀವಿ ನಾವು. ಅಂದರೆ ಒಂದು ಪುಟ ಬರೆಯೋದು ಒಂದೇ, ಒಂದು ಇಮೇಜ್ ಇಡೋದು ಒಂದೇ. ಕಾವ್ಯ ಭಾಷೆಯಲ್ಲಿ ಅದನ್ನು ನಾವು ಕಾವ್ಯ ಪ್ರತಿಮೆ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಇಮೇಜ್. ನೋಡಿ, ಅವನ ಇಮೇಜ್ ಚೆನ್ನಾಗಿದೆ ಅಂಥೇಳಿ ಮಾತಾಡ್ತೈತೀವಿ ನೋಡು ನಾವು. ಅವನ ಇಮೇಜ್ ಬೆಸ್ಟ್ ಇದೆ ಸೊಸೈಟಿಯಲ್ಲಿ ಅಂತಂದರೆ ಈ ಥರ ಇಮೇಜ್ ನುಡಿಗಳ ಗಾರುಡಿಗಿತನವನ್ನು ಎಸೆಯದಲ್ಲಿ ತಾವು ತೋರಿಸ್ಬೇಕು. ಇದು ಎಲ್ಲಿಂದ ಬರುತ್ತೆ? ಹಂಗಾದ್ರೆ ಎಲ್ಲಿಂದ ಕಲಿಬೇಕಪ್ಪ ಅಂದರೆ ದಿನನಿತ್ಯ ನ್ಯೂಸ್ ಪೇಪರ್ನ ಓದಬೇಕು ಅಂದಾಗ ಮಾತ್ರ ಬರುತ್ತೆ. ಕೆಲವೊಬ್ಬರಿಗೆ ಇವುಗಳನ್ನೆಲ್ಲ ಲಿಸ್ಟ್ ಮಾಡಿ ಕೊಡಿ ಸರ್, ಬಾಯ್ಪಾಟ್ ಹಾಕಿಬಿಡ್ತೀನಿ ಅಂತಾರೆ. ದಡ್ಡ ಅನ್ಬೇಕಾಗತ್ತೆ. ಅವನು ದಡ್ಡತನ ತೋರಿಸ್ಬೇಡಪ್ಪ, ದಿನನಿತ್ಯ ನ್ಯೂಸ್ ಪೇಪರ್ನ ಓದೋ ಅಂಥೇಳಿ ಅವರಿಗೆ ಸಾಕಷ್ಟು ಬಾರಿ ನಾನು ಮಾರ್ಗದರ್ಶನ ಮಾಡಿದ್ದೀನಿ ಅಂಥವ್ರಿಗೆ. ಆಮೇಲೆ ಇದ್ರ ಬಲುಪಶುಗಳು ಯಾರಂದರೆ ಬಡವರು, ಮಧ್ಯಮ ವರ್ಗದವರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಬಹಳ ಸುಲಭವಾಗಿ ತಮ್ಮ ಬದುಕನ್ನು ಜೂಜಿನ ಕೈಗೆತ್ತಿ ಬಿಡುತ್ತಾರೆ. ಅದನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇದರ ಪರಿಣಾಮ ಏನು? ಜೊತೆಗೆ ಏನಾದರೂ ನಾವು ಆನ್ಲೈನ್ ಬೆಟ್ಟಿಂಗನ್ನು ಏನಾದರೂ ಇದ್ರ ಬೆನ್ನು ಬಿದ್ದರೆ, ಆನ್ಲೈನ್ ಗೇಮ್ಸನ್ನು ಆಡಿದರೆ ಪೊಲೀಸ್ ಠಾಣೆಗೆ ತಿರುಗಾಟ, ಅವಮಾನದಂಥ ಸಂಕಷ್ಟಗಳನ್ನು ಕುಟುಂಬದವರಿಗೆ ತಂದೊಡ್ಡುವ ಈ ಮೂರ್ಖರಿಗೆ ಬುದ್ಧಿ ಹೇಳುವವರಾರು? ಬೆಳೆದು ನಿಂತ ಮಗ ಊರು ಬಿಟ್ಟರೆ, ಆತ್ಮಹತ್ಯೆ ಮಾಡಿಕೊಂಡರೆ ವೃದ್ಧ ತಂದೆ ತಾಯಿಗಳ ಬದುಕು ಆಸರೆ ಕಳೆದುಕೊಂಡು ಅವಮಾನವನ್ನು ಎದುರಿಸುತ್ತಾ ಬದುಕಬೇಕಾಗುತ್ತದೆ. ಇದು ನೋಡಿ, ಇದು ಪರಿಣಾಮ. ಆನ್ಲೈನ್ ಬೆಟ್ಟಿಂಗ್ ಮತ್ತು ಗೇಮ್ಗಳನ್ನು ಆಡುವುದರ ಪರಿಣಾಮ ಏನಂದರೆ ಅವಮಾನ ಆಗುತ್ತೆ, ತಂದೆ ತಾಯಿಗಳಿಗೆ ಸಮಸ್ಯೆ ಆಗುತ್ತೆ, ಹೆಂಡತಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನು ಪರಿಣಾಮ ಬರೆದರೆ ಇದ್ರ ಜೊತೆ ಹಲವಾರು ಪರಿಣಾಮಗಳನ್ನ ಅಥವಾ ಸೇರಿಸ್ತಾ ಹೋಗ್ಬೋದು. ಕಾನೂನು ಏನು ಹೇಳುತ್ತೆ ಇದ್ರ ಬಗ್ಗೆ? 2000 ಐ ಟಿ ಆ್ಯಕ್ಟ್ 2000ದಲ್ಲಿ ಕಾಯ್ದೆ ಪ್ರಕಾರ ಆನ್ಲೈನ್ ಜೂಜಿಗೆ 1 ಲಕ್ಷ ರೂಪಾಯಿ ದಂಡ ಮತ್ತು 5 ವರ್ಷ ಜೈಲು ಶಿಕ್ಷೆ ಇದೆ. ಆದರೆ ಬೆಟ್ಟಿಂಗ್ ಅಂತಕ್ಕಂಥದ್ದು ಇದು ಕೌಶಲ್ಯಾಧಾರಿತವಾದ ಒಂದು ಆಟ ಎಂದು ಯಾರು ಆಡಿಸ್ತಾ ಇದ್ದಾರೋ ಅವ್ರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅಂದರೆ ಕಾನೂನು ಚಾಪೆ ಕೆಳಗೆ ನುಗ್ಗಿದರೆ ಇವರು ಬೆಟ್ಟಿಂಗ್ ಆಡಿಸೋರು ರಂಗೋಲಿ ಕೆಳಗೆ ನುಗ್ಗ್ತಾ ಇದ್ದಾರೆ ಅಂತಕ್ಕಂಥ ಶಬ್ದವನ್ನು ಹಾಕ್ಬೋದು ಇಲ್ಲಿ ನಾವು. ಈ ಆ್ಯಪ್ಗಳು ಕಾನೂನುಬದ್ಧವೇ ಆಗಿರುವುದೊಂದು ವ್ಯಂಗ್ಯ. ಹೀಗಾಗಿ ಇದಕ್ಕೆ ಸಂಬಂಧಿಸಿದ ಜಾಹೀರಾತುಗಳು ಎಗ್ಗಿಲ್ಲದೆ ನಮ್ಮ ಮೊಬೈಲ್ ಫೋನ್, ಟಿವಿ ಪರದೆಯಲ್ಲಿ ಬರುತ್ತವೆ. ಕ್ರಿಕೆಟ್ ಮತ್ತು ಸಿನಿಮಾ ರಂಗದ ತಮ್ಮ ಆರಾಧ್ಯ ದೈವಗಳು ಅವುಗಳಿಗೆ ರೂಪದರ್ಶಿಯಾಗಿ ಕಾಣಿಸಿಕೊಳ್ಳುವುದನ್ನು ನೋಡುವವರಿಗೆ ತಾವು ಹೋಗುತ್ತಿರುವ ದಾರಿ ಅಂಥ ಅಪಾಯಕಾರಿ ಏನೂ ಅಲ್ಲ ಅಂತಕ್ಕಂಥ ಧೈರ್ಯ ಮೂಡುತ್ತದೆ. ನಿಮಗೆಲ್ಲರಿಗೂ ಕೂಡ ಕ್ರಿಕೆಟ್ ತಾರೆಯರು, ಸಿನಿಮಾ ತಾರೆಗಳು ನಿಮಗೇನೋ ಮಾಡೆಲ್ ಆಗಿರೋದರಿಂದ ಅವರೇನಾದರೂ ಬಂದು ಅಲ್ಲಿ ನಿಮಗೆ ಆನ್ಲೈನ್ ಗೇಮ್ಗಳನ್ನ ಆಡಿ ಅಂತ ಹೇಳಿದರೆ ನೀವೇನು ಭಯ ಇಲ್ಲದೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರಿ. ಉಪಸಂಹಾರವನ್ನು ಎಷ್ಟು ಚೆನ್ನಾಗಿ ಹಾಕಬೇಕಂತ ಹೇಳಿದ್ದಾರೆ ನೋಡಿ.
ಇತಿಹಾಸ ಪುರಾಣಗಳು ಜೂಜು ತಂದೊಡ್ಡುವ ದುರಂತಗಳ ಬಗ್ಗೆ ಹೇಳಿವೆ. ಗೊತ್ತಾಯ್ತಲ್ಲ? ಹಂಗಾದರೆ ಪುರಾಣ ಇತಿಹಾಸದಲ್ಲಿ ಎಲ್ಲಿ ಕಲ್ಕೊಂಡಿದ್ದಾರಪ್ಪ? ಮಹಾಕಾವ್ಯದಲ್ಲಿ, ಮಹಾಭಾರತದಲ್ಲಿ ಧರ್ಮರಾಜ ಜೂಜು ಆಡಿ ಕೆಟ್ಟ, ಹೆಂಡತಿಯನ್ನು ಕಳೆದುಕೊಂಡ, ತಮ್ಮಂದಿರನ್ನು ಕಳೆದುಕೊಂಡ, ರಾಜ್ಯವನ್ನು ಕಳೆದುಕೊಂಡ, ಭ್ರಷ್ಟನಾದ, 12 ವರ್ಷ ವನವಾಸ ಮಾಡಬೇಕಾಯಿತು, 1 ವರ್ಷ ಅಜ್ಞಾತವಾಸ ಮಾಡಬೇಕಾಯಿತು ಅಲ್ವೇ? ಮಹಾಕಾವ್ಯದಲ್ಲಿ ದೇವತೆಗಳ ಪುತ್ರರಾಗಿರ್ತಕ್ಕಂಥ ಅವರೇ ಅಷ್ಟು ಕಷ್ಟಪಡಬೇಕಾದ್ರೆ ನಾವು ನೀವು ಯಾವ ಲೆಕ್ಕಾಚಾರ ಹೇಳಿ ನೋಡೋಣ. ಅದಕ್ಕೆ ಹೇಳೋದು, ದಯವಿಟ್ಟು ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ಗಳಿಂದ ದೂರವಿರಿ, ಆರಾಮವಾಗಿರಿ ಅಂಥೇಳಿ. ಓಕೆ, ನೀವು ಅಷ್ಟೇ ಅಲ್ಲ, ಇದನ್ನು ಆನ್ಲೈನ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮಿಂಗ್ಗಳ ಬಗ್ಗೆ, ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಕ್ಕಂತಹ ಅಂಬಾಸಿಡರ್ಗಳು ನೀವು ನಿಮ್ಮೂರಿನಲ್ಲಿ ಆಗಬೇಕು. UPSC 2024ದಲ್ಲಿ ಒಂದು ಕ್ವಶನ್ ಕೇಳಿದ್ರು UPSCಗೆ, ಎಸ್ಸೇದಲ್ಲಿ, ದೇರ್ ಈಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಇಸ್ ದ ಪಾತ್ ಅಂತ. ನೀವು ಒಂದು ಮೂವಿ ನೋಡಿರ್ತೀರಿ, ಮಹರ್ಷಿ ಅಂತೇಳಿ ಒಂದು ಮೂವಿ ಇದೆ. ಆ ಮಹರ್ಷಿ ಮೂವಿದಲ್ಲಿ ಒಂದು ಒಳ್ಳೆ ಡೈಲಾಗ್ ಬರುತ್ತೆ, ಸಕ್ಸಸ್ ಇಸ್ ನಾಟ್ ಡೆಸ್ಟಿನೇಷನ್, ಇಟ್ ಈಸ್ ಜರ್ನಿ ಅಂತೇಳಿ. ಹಾಗೆಯೇ ದೇರ್ ಈಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಇಸ್ ದ ಪಾತ್ ಅಂತೇಳಿ. ಸಂತೋಷ ಎಲ್ಲಿದೆ ಹಾಗಾದರೆ? ಇದಕ್ಕೆ ಫಿಲಾಸಫಿಕಲ್ ಎಸೆಗೆ ಅಟ್ಯಾಕ್ ಮಾಡೋದೇ ಹೇಗೆ? ಕ್ವಶನ್ ಮೂಲಕ ನಾವು ಹೋಗ್ತಾ ಇರಬೇಕು. ನಾನು ಚಿಕ್ಕವನಿದ್ದಾಗ, ಬಾಲ್ಯದಲ್ಲಿ ಇದ್ದಾಗ, ನನಗೆ 5 ವರ್ಷಗಳಿದ್ದಾಗ ಅಥವಾ ನಾನು 10 ವರ್ಷದವನಿದ್ದಾಗ ನಾನು ಅನ್ಕೋತಿದ್ದೆ ಸಂತೋಷ ಎಲ್ಲಿದೆ. ಆವಾಗ ನನಗೆ ಸಂತೋಷ ಎಲ್ಲಿದೆ ಅಂದರೆ, ನಾನು ಮುಂದೊಂದು ದಿವಸ ಯೌವನಕ್ಕೆ ಬಂದಾಗ, ನಾನು ಸರ್ಕಾರಿ ನೌಕರಿಗೆ ಸೇರಿದಾಗ, ನನ್ನ ಕಡೆ ಹಣ ಬಂದಾಗ ನಾನು ಸಂತೋಷವಾಗಿರುತ್ತೇನೆ ಅಂತ ತಿಳ್ಕೊಂಡು ನನ್ನ ಬಾಲ್ಯವನ್ನೇ ಕಳೆದುಬಿಟ್ಟೆ. ಯೌವನ ಬಂತು, ನೌಕರಿನೂ ಸಿಕ್ತು, ವಿಚಾರ ಮಾಡಿದೆ, ಹಣನೂ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸ್ಯಾಲ್ರಿನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸಂತೋಷ ಯಾವಾಗ ಸಿಗತ್ತೆ ಅಂತ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆವಾಗೂ ಸಂತೋಷ ಇರಲಿಲ್ಲ. ಆವಾಗ ಏನು ಅನ್ನಿಸ್ತಂದರೆ, ಬರೀ ಈ ಯೌವನದಲ್ಲಿ ಏನಿದೆ, ನೌಕರಿ ಇದೆ, ತಿರುಗಾಡಕ್ಕೆ ಬೈಕ್ ಇದೆ, ಆದರೆ ಯಾವಾಗ ಮದುವೆ ಆಗ್ತೀನಲ್ಲ ಆವಾಗ ನಾನು ಸಂತೋಷವಾಗಿರ್ತೀನಿ ಅಂತ ತಿಳ್ಕೊಂಡೆ. ಅದಕ್ಕೆ ಮದುವೆ ಕೂಡ ಮಾಡಿಕೊಂಡೆ, ಗೃಹಸ್ಥನಾದೆ. ಸಂತೋಷಕ್ಕೆ ನೋಡಿದೆ, ಸಂತೋಷ ಇದೆಯಾ? ಇಲ್ವಲ್ಲ. ನಾನು, ನನ್ನ ಹೆಂಡತಿ, ನನ್ನ ಬೈಕು, ನನ್ನ ಸಂಬಳ, ನನ್ನ ಸ್ಯಾಲ್ರಿ, ನನ್ನ ಜಾಬು ಸಂತೋಷವಾಗಿಲ್ಲಲ್ಲ. ಅದಕ್ಕೆ ಏನು ಮಾಡ್ಕೋಬೇಕಪ್ಪ? ಮಕ್ಕಳ ಮಾಡ್ಕೋಬೇಕು ಅಂದ್ಕೊಂಡೆ. ಮಕ್ಕಳಾಯಿತು. ಸಂತೋಷವಾಗಿದ್ದೀನಾ? ಇಲ್ಲ. ಮಕ್ಕಳು ದೊಡ್ಡವರಾಗಬೇಕು, ಅವ್ರನ್ನ ಶಾಲೆಗೆ ಸೇರಿಸ್ಬೇಕು, ಹೌದಾ? ಅವ್ರನ್ನ ಮತ್ತು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಇಲ್ಲಿ ಸಂತೋಷ ಇಲ್ಲಪ್ಪ. ಹಂಗೆ ಸಂತೋಷ ಯಾವಾಗಪ್ಪ? ನನ್ನ ಮಕ್ಕಳನ್ನೆಲ್ಲ ಮದುವೆ ಮಾಡಿಬಿಟ್ಟು ಅವ್ರನ್ನೆಲ್ಲ ಸೆಟ್ಲ್ ಮಾಡಿಬಿಡ್ತೀನಿ, ಆವಾಗ ಮುಪ್ಪಾಗತ್ತೆ, ಆವಾಗ ನಾನು ಸಂತೋಷವಾಗಿರ್ತೀನಿ ಅಂತ ಅಂದ್ಕೊಂಡೆ. ಮುಪ್ಪು ಬರುತ್ತೆ. ಮುಪ್ಪು ಬಂದ ತಕ್ಷಣವೂ ಕೂಡ ಸಂತೋಷ ಹುಡುಕ್ತೀನಿ, ಆವಾಗ ಸಂತೋಷ ಸಿಗಲ್ಲ. ಆವಾಗ ಅನಿಸುತ್ತೆ ಸಂತೋಷ ಎಲ್ಲಿದೆ ಅಂದರೆ, ಈ ಸತ್ತ ಮೇಲೆ ನನಗೆ ಸಂತೋಷ ಬರೋದು ಅಂತೇಳಿ. ಸೊ ದಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ಸ್ಥಿತಿಗತಿ ಇದೆ. ಇದೇ ಥರ ನೀವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸಂತೋಷ ಬಾಲ್ಯದಲ್ಲಿಲ್ಲ, ಸಂತೋಷ ಯೌವನದಲ್ಲಿಲ್ಲ, ಸಂತೋಷ ಗೃಹಸ್ಥದಲ್ಲಿಲ್ಲ, ಸಂತೋಷ ಮುಪ್ಪಿನಂದಿಲ್ಲ. ಸಂತೋಷ ಹುಟ್ಟಿನಿಂದ ಚಟ್ಟದವರೆಗೆ ಸಂತೋಷ ಇದೆ. ಅದಕ್ಕೆ ಸಕ್ಸಸ್ ಆರ್ ಹ್ಯಾಪಿನೆಸ್ ಈಸ್ ನಾಟ್ ಡೆಸ್ಟಿನೇಷನ್, ಇಟ್ ಈಸ್ ಜರ್ನಿ, ಇಟ್ ಈಸ್ ಪಾತ್ ಅಂತ ಹೇಳ್ಬೋದು ನಾವು. ಅದನ್ನೇ ತುಂಬ ಚೆನ್ನಾಗಿ ಇಲ್ಲಿ ಬರಿತಾ ಹೋಗ್ತಾ ಇದ್ದಾರೆ. ಸಂತೃಪ್ತಿ ಎನ್ನುವುದು ಎಲ್ಲಿಯೂ ಸಿಗುವ ಶುದ್ಧ ಸರಕಲ್ಲ, ನಾವು ಮಾಡುವ ಕ್ರಿಯೆಯಿಂದಲೇ ದಕ್ಕುವಂಥದ್ದು ಅಂತ ಹೇಳಿದವರೇ ಟಿಬೇಟ್ನ ಧರ್ಮಗುರು ದಲೈ ಲಾಮಾ, ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು. ಸಂತೃಪ್ತಿ ಎನ್ನುವುದು ಮನುಷ್ಯನ ಜೀವನ ಯೋಗಕ್ಷೇಮದ ಕನ್ನಡಿ. ಜೀವನದ ಸಂತೃಪ್ತಿಯಿಂದ ಕೂಡಿರುವುದಕ್ಕೆ ಹಲವು ಅಂಶಗಳು ಕಾರಣವಾಗುತ್ತದೆ. ಈ ಆರ್ಟಿಕಲ್ದಲ್ಲಿ ಬರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ತಾವು ಬಳಸ್ಕೊಳ್ಬಹುದು. ಸಂಪತ್ತು ನಿಮಗೆ ಸಂತೋಷ ತರುವುದೇ? ನೋ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರ್ತಕ್ಕಂಥ ಜಗತ್ತಿನ ಬಹುತೇಕ ಸಿರಿವಂತ ರಾಷ್ಟ್ರಗಳು ಮೊದಲ 10 ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ. ವಿಶ್ವದ ದೊಡ್ಡಣ್ಣ ಅಮೇರಿಕಾ ಅಂತ ಏನು ಕರಿತೀವಲ್ಲ, ಅದೇ 24ನೇ ಸ್ಥಾನದಲ್ಲಿದೆ. ಅಮೇರಿಕಾದ ಈವರೆಗಿನ ಕನಿಷ್ಠ ರ್ಯಾಂಕಿಂಗೇ 24.
ಇಸ್ರೇಲ್ 8ನೇ ಸ್ಥಾನದಲ್ಲಿದೆ, ಆಸ್ಟ್ರೇಲಿಯಾ 11ನೇ ಸ್ಥಾನದಲ್ಲಿದೆ, ಕೆನಡಾ 18ನೇ ಸ್ಥಾನದಲ್ಲಿದೆ, ಬ್ರಿಟನ್ 23ನೇ ಸ್ಥಾನದಲ್ಲಿದೆ, ಫ್ರಾನ್ಸ್ 33ನೇ ಸ್ಥಾನದಲ್ಲಿದೆ, ಜರ್ಮನಿ 22ನೇ ಸ್ಥಾನದಲ್ಲಿದೆ, ರಷ್ಯಾ 66ನೇ ಸ್ಥಾನದಲ್ಲಿದೆ ನೋಡಿ. ಹಾಗಾದರೆ ಈ ದೇಶಗಳು ಅರ್ಥವ್ಯವಸ್ಥೆಯನ್ನು ನೋಡಿದಾಗ ಟಾಪ್ 1 to 10 ಇದೆ, ಸಂತೋಷದಲ್ಲಿ ಟಾಪ್ 1 to 10 ಇಲ್ಲಲ್ಲ, ಯಾಕೆ? ಹಾಗಾದರೆ ಸಂಪತ್ತು ಎನ್ನುವುದು ಸಂತೋಷವನ್ನು ತಂದು ಕೊಡುವುದಿಲ್ಲ. ಹಾಗಾದರೆ ನೀವು ಕೂಡ ಸಂತೋಷದಿಂದ ಇರಬೇಕಾದ್ರೆ ಸಂಪತ್ತೇ ಮಾಡಬೇಕಂತೇನಿಲ್ಲ. ಸಂಪತ್ತು ಇಲ್ಲದೆಯೂ ಕೂಡ ಸಂತೋಷಭರಿತರಾಗಿರಬಹುದು. ಆದರೆ ಆ ಹಾದಿಯನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಹಾಗಾದರೆ ಸಂತೋಷದ ಮಾರ್ಗ ಯಾವುದು? ಇಲ್ಲೇ ಬರೆದಿದ್ದಾರೆ ನೋಡಿ. ಕುಟುಂಬದವರೆಲ್ಲರ ಜೊತೆಯಾಗಿ ಊಟ ಮಾಡುವುದು, ಬೇರೆಯವರೊಂದಿಗೆ ಆಹಾರ ಹಂಚಿಕೊಳ್ಳುವುದು ಕೂಡ ಖುಷಿಗೆ ಕಾರಣವಾಗುತ್ತದೆ. ಇತ್ತೀಚಿನ ವರ್ಷದಲ್ಲಿ ಜನರು ಏಕಾಂಗಿಯಾಗಿ ಊಟ ಮಾಡುವ ಪ್ರವೃತ್ತಿ ಹೆಚ್ಚುತ್ತಿದೆ. ಯಾಕಂದರೆ ಅಲ್ಲಿ ಡೈವರ್ಸ್ಗಳ ಸಂಖ್ಯೆ ಹೆಚ್ಚು. 18 ವರ್ಷ ಆದಮೇಲೆ ಮಕ್ಕಳು ತಂದೆ ತಾಯಿ ಜೊತೆ ಇರಲ್ಲ. ರ್ಯಾಂಕಿಂಗ್ನಲ್ಲಿ ಕುಸಿತ ಕಾರಣವಾಗುವುದಕ್ಕೆ ಇದು ಒಂದು ಕಾರಣ ಎಂದು ವರದಿ ಬೆಟ್ಟು ಮಾಡಿದೆ. ಊಟ ಹಂಚಿಕೆ ಮಾನದಂಡದಲ್ಲಿ ಭಾರತ 132ನೇ ರ್ಯಾಂಕ್ ಗಳಿಸಿದೆ. ವಾರದಲ್ಲಿ ಸರಾಸರಿ 4 ಊಟಗಳನ್ನು ಹಂಚಲಾಗುತ್ತದೆ ಎಂದು ಹೇಳಿದೆ. ವರದಿಯ ಪ್ರಕಾರ ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸಿಸುವುದು, ಸಾಮಾಜಿಕ ಸಂಪರ್ಕ, ಜನರೊಂದಿಗೆ ಒಡನಾಟವು ಜನರ ಖುಷಿಯನ್ನು ಹೆಚ್ಚಿಸುತ್ತದೆ. ಇದೇ ಸಂತೋಷದ ಮಾರ್ಗ. ಸೊ ದಟ್ ಸಂತೋಷವಾಗಿರಬೇಕಾದ್ರೆ ಇದನ್ನೆಲ್ಲ ಮಾಡಬೇಕು. ಸೊ ದಟ್ ಹ್ಯಾಪಿನೆಸ್ ಈಸ್ ನಾಟ್ ಡೆಸ್ಟಿನೇಷನ್, ಇಟ್ ಈಸ್ ಜರ್ನಿ. ಎಷ್ಟು ನನಗೆ ತಿಳಿತದ ಅಷ್ಟು ಹೇಳಿದ್ದೀನಿ. ನೀವು ಇದ್ರ ಮೇಲೆ ಒಂದು ಕತೆ ಕಟ್ಟಿ ಒಳ್ಳೆಯ ಎಥಿಕಲ್ ಎಸ್ಸೆ ಮಾಡಿ. ಓಕೆ, ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಯಾಧೀಶರ ನೇಮಕ ಮಾಡ್ತಕ್ಕಂಥ ವ್ಯವಸ್ಥೆ. ಇದರ ಹೆಡ್ ಯಾರಿಗಿರ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. 4 ಜನ ಹಿರಿಯ ನ್ಯಾಯಾಧೀಶರು ಸೇರಿ ಕೊಲಿಜಿಯಂ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಂವಿಧಾನದಲ್ಲಿ ಕೊಲಿಜಿಯಂ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ ಸಂವಿಧಾನದ 174ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯವರು ನ್ಯಾಯಾಧೀಶರನ್ನು ನೇಮಕ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಸಲಹೆ ಪಡೆಯಬಹುದಂತಿದೆಯಲ್ಲ, ಆ ಸಲಹೆ ಅಂತಕ್ಕಂಥ ಒಂದೇ ಒಂದು ವರ್ಡ್ಗೆ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಜಾರಿಗೆ ಬಂದಿದೆ. ಇಟ್ ಈಸ್ ಎ ಕ್ಲೋಸ್ಡ್ ಡೋರ್ ಸಿಸ್ಟಮ್. ಇದು ಕ್ಲೋಸ್ಡ್ ಡೋರ್ ಸಿಸ್ಟಮ್, ಇಲ್ಲಿ ಓಪನ್ ಡೋರ್ ಸಿಸ್ಟಮ್ ಇಲ್ಲ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿರ್ತಾರೆ. ಅವರು ಶಾಸಕಾಂಗ ನ್ಯಾಯಾಂಗ ಪೂರಕ ಅಂಥೇಳಿ ಒಂದು ಆರ್ಟಿಕಲ್ ಬಂದಿದೆ. ಇದರಲ್ಲಿ ಏನೇನು ಡಿಸ್ಕಷನ್ ಆಗಿದೆ ಅಂತಕ್ಕಂಥದ್ದನ್ನು ದಯವಿಟ್ಟು ತಾವು ತಿಳ್ಕೊಳ್ಳಿ. ಅದ್ರ ಬಗ್ಗೆನೇ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಎನ್ಜಾಕ್, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ, ಇದು 2014ರಲ್ಲಿ 99ನೇ ತಿದ್ದುಪಡಿ ಮೂಲಕ ಜಾರಿಗೆ ಬಂದಿತ್ತು. ಇದರಲ್ಲಿ 6 ಜನರು ಸಮಿತಿಯಲ್ಲಿದ್ದರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೆಡ್ ಆಗಿರ್ತಾರೆ. 2 ಜನ ಸೀನಿಯರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಅವರು ಸದಸ್ಯರಿರ್ತಾರೆ. ಇದೇ ಸಮಸ್ಯೆ ಆಗಿರೋದು. ಲಾ ಮಿನಿಸ್ಟರ್ ಅವ್ರನ್ನ ಇಲ್ಲಿ ಹಾಕಲಾಗಿತ್ತು, ಅದೇ ದೊಡ್ಡ ಸಮಸ್ಯೆ ಆಗಿತ್ತು ಅವರಿಗೆ. ಜೊತೆಗೆ 2 ಜನ ಎಮಿನೆಂಟ್ ಪರ್ಸನ್ಸ್ ಅಂತ ಹೇಳಿದರು. ಸೊ ದ್ಯಾಟ್ ಕೇಂದ್ರ ಸರ್ಕಾರದಿಂದ 3 ಜನ ನೇಮಕ ಮಾಡೋಕ್ಕೆ ಅವಕಾಶ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನಿಂದ 3 ಜನ ಇದ್ದರು. ಇಲ್ಲಿ 50-50% ಅಧಿಕಾರ ಹಂಚಿಕೆ ಆಗ್ತಾಯಿತ್ತು. ಸೊ ದ್ಯಾಟ್ ರಾಜಕೀಯದವ್ರು ಯಾರು ಹೇಳ್ತಾರಲ್ಲ ಅವ್ರನ್ನೇ ಜಡ್ಜಸ್ಗಳನ್ನ ನೇಮಕ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಅದೇ ರೀತಿ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರದು ಎಂಬ ಕಾರಣಕ್ಕೆ ಇದನ್ನು ರದ್ದು ಮಾಡಿತು. ಸುಪ್ರೀಂ ಕೋರ್ಟ್ ಇದನ್ನ ನಲ್ ಆ್ಯಂಡ್ ವೈಡ್ ಮಾಡಿತು. 99ನೇ ತಿದ್ದುಪಡಿಯನ್ನು ರದ್ದುಗೊಳಿಸ್ತು ಅಂತ ಹೇಳ್ಬೋದು. ಇಂತಹ ತಿದ್ದುಪಡಿಯ ಮೇಲೆ ಎಕನಾಮಿಕ್ಸ್ದಾಗ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಬ್ಯಾಂಕಿಂಗ್ ಮಸೂದೆಗೆ ಒಪ್ಪಿಗೆ, 4 ನಾಮಿನಿಗಳಿಗೆ ಅವಕಾಶ. ಬ್ಯಾಂಕಿಂಗ್ ಕಾನೂನು ಮಸೂದೆ 2024ಕ್ಕೆ ರಾಜ್ಯಸಭೆಯು ಬುಧವಾರ ಒಪ್ಪಿಗೆಯನ್ನು ನೀಡಿದೆ. ಇದರಲ್ಲಿ ಏನಿದೆ ಅಂದರೆ, ಈಗಾಗಲೇ ನಾವು ಒಬ್ಬರು ನಾಮಿನಿ ಮಾಡ್ತಿದ್ವಿ, ನಮ್ಮ ಮದುವೆ ಆಗಿದ್ದರೆ ನಮ್ಮ ಹೆಂಡತಿ ನಾಮಿನಿ ಮಾಡ್ತಿದ್ವಿ. ಆದರೆ ಠೇವಣಿದಾರರು ಏಕಕಾಲದಲ್ಲಿ 4 ಜನರನ್ನು ನಾಮಿನಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿತು. ಜೊತೆಗೆ ಕಂಪನಿಯ ನಿರ್ದೇಶಕರು 5 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಆಸ್ತಿ ಹೊಂದಿದ್ದರೆ ಅದನ್ನು ಸಬ್ಸ್ಟ್ಯಾನ್ಸಿಯಲ್ ಇಂಟ್ರೆಸ್ಟ್ ಎಂದು ನಿರ್ಧರಿಸಲಾಗುತ್ತದೆ. ಅಂಥವರಿಗೆ ಸಾಲ ನೀಡಲು ಆಡಳಿತ ಮಂಡಳಿಯ ಅನುಮೋದನೆ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿತ್ತು. ಮಸೂದೆಯಲ್ಲಿ ನಿರ್ದೇಶಕರ ಆಸ್ತಿಯ ಮಿತಿಯನ್ನು 2 ಕೋಟಿಗೆ ಹೆಚ್ಚಿಸಲಾಗಿದೆ. ಈ ಥರ ಬ್ಯಾಂಕಿಂಗ್ ಕಾನೂನು ಮಸೂದೆ, ಬ್ಯಾಂಕಿಂಗ್ ಕಾನೂನು ಮಸೂದೆ 2024ರ ಉಪಬಂಧಗಳನ್ನು ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿರೋದನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ.
ಇಂಥ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಚೆನ್ನಾಗಿ ಹೇಳಿದ್ದಾರೆ. ಕೊಟ್ಟು ಹೋಗಬೇಕು, ಇಲ್ಲ ಇಲ್ಲೇ ಬಿಟ್ಟು ಹೋಗಬೇಕಂತ ಹೇಳಿದ್ದಾರೆ ಗವಿಶ್ರೀಯವರು. ಗವಿಸಿದ್ದೇಶ್ವರ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸಂತೋಷದ ಬಗ್ಗೆನೇ ಹೇಳಿದ್ದಾರೆ ಇಲ್ಲಿ ಅವರು ಕೂಡ. ನಿಸರ್ಗ ಕೊಟ್ಟು ಸಂತೋಷ ಪಟ್ಟಿದೆ, ಇಟ್ಟುಕೊಂಡು ಸಂತೋಷವನ್ನು ಪಟ್ಟಿಲ್ಲ. ಯಾವಾಗ ಯಾರು ಕೊಡ್ತಾರೋ ಅವರು ಸಂತೋಷ ಪಡ್ತಾರೆ ಅಂತಕ್ಕಂತಹ ಏನೋ ನುಡಿ ಇದರಲ್ಲಿದೆ. ಕರ್ಣ ಒಂದು ಸರಿ ಕ್ಷೌರ ಮಾಡಿಕೊಳ್ಳುತ್ತಿದ್ದ. ಯಾರೋ ಒಬ್ಬರು ಬಂದು ಸಹಾಯ ಕೇಳಿದ್ರಂತೆ. ಆತ ತಕ್ಷಣವೇ ಪಕ್ಕದಲ್ಲೇ ಇದ್ದ ಬಂಗಾರದ ಬಟ್ಟಲನ್ನು ಕೊಟ್ಟು ಕಳಿಸಿದನಂತೆ. ಆಗ ಪಕ್ಕದಲ್ಲಿ ಇದ್ದವನು ಕೇಳ್ತಾನೆ, ಏನು ಸ್ವಾಮಿ, ನೀವು ಎಡಗೈಯಲ್ಲಿ ದಾನ ಕೊಟ್ಟಿರಲ್ಲ, ತಪ್ಪಲ್ವಾ ಅಂದಂಥವನು. ಅದಕ್ಕೆ ಕರ್ಣ ಹೇಳ್ತಾನೆ, ಎಡಗೈಯಲ್ಲಿ ಇದ್ದದ್ದು ಬಲಗೈಗೆ ಬರೋದ್ರೊಳಗಾಗಿ ನನ್ನ ಮನಸ್ಸು ಬದಲಾಗಬಹುದು ಎಂದು ಎಡಗೈಯಲ್ಲೇ ಕೊಟ್ಟೆ ಎಂದನಂತೆ. ಸೊ ದ್ಯಾಟ್ ಕೊಟ್ಟು ಸಂತೋಷ ಪಡಬೇಕು. ಕೊಡುವುದಿಲ್ಲ ಎಂದರೆ ನಡೆಯುವುದಿಲ್ಲ ಈ ಜಗತ್ತಿನಲ್ಲಿ. ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು, ಇಲ್ಲವಾದರೆ ಕೆಟ್ಟು ಹೋಗುತ್ತದೆ ಅಂತಕ್ಕಂಥ ಮಾತನ್ನು ಬರೆದಿದ್ದಾರೆ. ಅದ್ಭುತವಾದ ಮಾತುಗಾರಿಕೆ ಇದೆ. ಇವ್ರನ್ನ ಫಾಲೋ ಮಾಡಿ. ಫಿಲಾಸಫಿಕಲ್ ಎಸೆ, ಎಥಿಕಲ್ ಎಸೆ, ನಾಟ್ ಓನ್ಲಿ ಫಿಲಾಸಫಿಕಲ್ ಆ್ಯಂಡ್ ಎಥಿಕಲ್ ಎಸೆ ಬಟ್ ಆಲ್ಸೋ ನಿಮ್ಮ ಪ್ರಬಂಧಗಳಿಗೆ ಪೀಠಿಕೆ ಉಪಸಂಹಾರ ಬೇಕಾಗಿರ್ತಕ್ಕಂಥ ಕಥೆಗಳನ್ನು ಇವರಿಂದ ತಾವು ಕದ್ದು ಹಾಕಿದರೆ ತಪ್ಪಿಲ್ಲ. ಅದ್ಭುತವಾದ ಕಥೆಗಾರರು, ಅದ್ಭುತವಾದ ಮಾತುಗಾರರು, ನಮ್ಮ ಗುರುಗಳವರು. ಓಕೆ, ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ, ಪ್ರತಿದಿನ ನುಡಿ ಬೆಳಗು ಬರುತ್ತೆ. ಏನೂ ಓದಲಿಲ್ಲ ಅಂದರೆ ನುಡಿ ಬೆಳಗು ಆದರೆ ಓದಿ ಮಲ್ಕೊಂಬಿಡಿ. ನೀವೇನು ಆಫೀಸರ್ ಆಗದೇ ಇದ್ದರೂ ಪರವಾಗಿಲ್ಲ, ನೀವು ಜಾಬ್ ಹಿಡದೇ ಇದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆಯ ಮನುಷ್ಯರಂತರೂ ಆಗೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಿಮಗೆ ಈ ಒಂದು ಎಪಿಸೋಡ್ಸ್ಗಳು, ರಾತ್ರಿ 10 ಗಂಟೆಗೆ ಮಾಡ್ತಕ್ಕಂಥ ಈ ಎಪಿಸೋಡ್ಗಳು ನಿಮ್ಮ ಜೀವನಕ್ಕೆ ಅನುಕೂಲ ಆಗುತ್ತಿದ್ದರೆ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಹಾಕಿ. ಈ ತರಗತಿಯಿಂದ ನೀವೇನು ಕಲ್ತ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟನ್ನು ಓದ್ತೀನಿ, ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾವು ಕಮೆಂಟ್ ಸೆಕ್ಷನ್ದಲ್ಲಿ ಭೇಟಿಯಾಗೋಣ. ಗುಡ್ ನೈಟ್, ಶುಭರಾತ್ರಿ, ಬಾಯ್.